ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಬ್ಲಾಗ್. ಸೊ ಇವತ್ತು ರೆಸಿಪಿ ಹಸಿಟ್ಟು ಮಾಡೋದು ಹೆಂಗೆ ನೋಡೋಣ. ಇದು ಓಲ್ಡ್ ರೆಸಿಪಿ. ಫಸ್ಟ್ ಇದು ಈ ಸ್ವೀಟ್ ಐಟಮ್ ಮಾಡಬೇಕು ಅಂದರೆ, ಇದು ಹಸಿಟ್ಟು ಮಾಡಬೇಕಂದ್ರೆ ಫಸ್ಟು ಸಜ್ಜೆ ಹಿಟ್ಟು ಬೇಕು. ಸೊ ಸಜ್ಜೆ ಹಿಟ್ಟನ್ನ ಈ ಥರ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನಾವು ಚಪಾತಿಗೆ ಯಾವ ಥರ ಮಾಡ್ಕೊತೀವೋ ಆ ಥರ ಹಿಟ್ಟು ಕಲಿಸ್ಕೊಳ್ಬೇಕು. ಆಮೇಲೆ ಇದರಲ್ಲಿ ಒಂದು ಸ್ಮಾಲ್ ಸೈಜ್ ಬಾಲ್ ಥರ ಮಾಡಿ ಇಡಬೇಕು. ಇದನ್ನು ವಾಟರಲ್ಲಿ ಕುದಿಸ್ಬೇಕಾಗುತ್ತೆ. ಕುಕ್ಕರಲ್ಲಿ 3 to 4 or 5 ವಿಸಿಲ್ಸ್ ಹಾಕಿದ್ರೂ ನಡೆಯುತ್ತೆ. ಇದು ಈ ಥರ ಚೆನ್ನಾಗಿ ಬಾಲ್ಸ್ ಮಾಡ್ಕೊಂಡು ಕುಕ್ಕರಲ್ಲಿ ಇಡಬೇಕು. ಇದು ಆ್ಯಕ್ಚುಲಿ ಒಂದು ಫೆಸ್ಟಿವಲ್ಗೆ ಮಾಡ್ತೀವಿ ನಾವು. ನಮ್ಮ ಕಡೆ ಆದರೆ ಗೌರಿ ಹಬ್ಬಕ್ಕೆ ಮಾಡ್ತೀವಿ ಇದು ರೆಸಿಪಿ ಅನ್ನೋದು. ಆ್ಯಂಡ್ ಇನ್ನೂ ಒಂದು ಯಾವುದೋ ಅಮಾವಾಸ್ಯೆಗೆ ಯಾವಾಗೋ ಮಾಡ್ತಾರೆ ಒಂದು. ಸೊ ಈ ಥರ ಕುಕ್ಕರಲ್ಲಿ ಇಟ್ಟು ಒಂದು 4-5 ವಿಸಿಲ್ಸ್ ಬರಬೇಕನ್ಮತ್ತು. ಆದಮೇಲೆ ಅದು ಹೀಟೆಲ್ಲ ಹೋದ್ಮೇಲೆ, ಏರೆಲ್ಲ ಹೋದ್ಮೇಲೆ ತೆಗೆದು ಒಂದು ಸ್ವಲ್ಪ ಹೊತ್ತು ಕೂಲ್ ಆಗೋಕ್ಕೆ ಬಿಡಬೇಕಿದು. ಈ ಬಾಲ್ಸ್ ಇರ್ತಾವಲ್ಲ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೇಕನ್ಮತ್ತು. ನಾವೀಗ ಮಾದಲಿ ಪ್ರಾಸೆಸ್ ಹೆಂಗೋ, ಅದು ಚಪಾತಿ ಮಾಡಿ ಬೆನ್ಸಿ ಮತ್ತು ಕಟ್ ಮಾಡಿ ಮಿಕ್ಸಿ ಹಾಕ್ತೀವೋ, ಸೊ ಇದೂ ಅದೇ ಥರನೇ ಪ್ರಾಸೆಸ್, ಸ್ವಲ್ಪ ಡಿಫ್ರೆಂಟ್. ಅಂದರೆ ಇದಕ್ಕೆ ನಾವು ಸಜ್ಜೆ ಹಿಟ್ಟು ಯೂಸ್ ಮಾಡ್ತೀವಿ. ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಪೀಸ್ ಥರ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಅಂದಮೇಲೆ ಇದಕ್ಕೆ ಅಡಿಷ್ನಲ್ ಆಗಿ ಒಣ ಕೊಬ್ಬರಿನ ತುರಿಮಿ ಮೇಲೆ ಗಸಗಸಿ ಮತ್ತು ಸ್ವಲ್ಪ ಪುಟಾಣಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು. ಇದು ಆ ಸ್ವೀಟ್ ರೆಸಿಪಿಗೆ ಮೇಲೆ ಅಪ್ಲೈ ಮಾಡೋಕ್ಕಷ್ಟೇ. ಆದಮೇಲೆ ಇದು ಮಿಕ್ಸಿ ಹಾಕ್ಕೊಂಡಿರ್ತೀವಲ್ಲ ಈ ಥರ ಹಿಟ್ಟು ಬರುತ್ತೆ. ಸೊ ಇದರಲ್ಲಿ ಬೆಲ್ಲ ಪಾಕ ಮಾಡಿ ಹಾಕ್ಕೋಬೇಕು. ನಾವು ಆರ್ಗಾನಿಕ್ ಬೆಲ್ಲ ಅದೇ, ಇದು ಜಸ್ಟ್ ಹಂಗೆ ಕೈಲೇ ಮಿಕ್ಸ್ ಮಾಡಿದ್ರೂ ಮಿಕ್ಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಅದೇ ಹಂಗೆ ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ನಿಮ್ಮ ಮನೇಲಿ ನಾರ್ಮಲ್ ಬೆಲ್ಲ ಯಾವುದಾದ್ರೂ ಇದ್ದರೆ ಸ್ವಲ್ಪ ಲೈಟ್ ಹಾಕಿ ಪಾಕ ಬಂದಮೇಲೆ ಇದರಲ್ಲಿ ಹಿಟ್ಟಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಈ ಥರ ನಮ್ಗೆ ಯಾವ ಶೇಪ್ ಬೇಕು ಅನ್ನೋದು ಆ ಶೇಪ್ ಮಾಡ್ಕೋಬೋದು. ಇಷ್ಟೇ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಹೆಲ್ತಿಗೆ ಒಳ್ಳೆಯದು ಸಜ್ಜೆ ಅನ್ನೋದು. ಆ್ಯಂಡ್ ಇವಾಗ ಒಂದು ಸಲ ಮಾಡ್ಕೊಂಡ್ರೂ ತಿನ್ನಾಗ ಟೇಸ್ಟ್ ಇರುತ್ತೆ. ಆಮೇಲೆ ಇದ್ರಕ್ಕೆ ಮೇಲೆ ನಾವು ಕೊಬ್ಬರಿ ಗಸಗಸೆ ಅವು ಅಪ್ಲೈ ಮಾಡ್ತೀವಲ್ಲ, ಅದು ತಿನ್ನುವಾಗ ಬಂದ್ರೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲಿ ಕಾಂಬಿನೇಷನ್ ಏನು ಮಾಡಬೇಕು ಅಂತಂದರೆ, ಹೆಸರುಬೇಳೆ ಇರ್ತಾವಲ್ಲ, ಹೆಸರುಬೇಳೆ ಕಾಳು ಮಾಡ್ಕೋಬೇಕು ಆ್ಯಂಡ್ ತುಪ್ಪ, ಇಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಬೇಕಿರೋ ಶೇಪ್ ರವಂಡಾಗಲಿ ಯಾವ ಶೇಪ್ ಬೇಕಂದ್ರೆ ಆ ಥರ ಮಾಡ್ಕೋಬೋದು. ಆ್ಯಂಡ್ ಟೇಸ್ಟೂ ಚೆನ್ನಾಗಿರುತ್ತೆ. ಬೆಲ್ಲ ಒಂದೇ ನಾವು ಈ ಥರ ಮಿಕ್ಸ್ ಮಾಡಿದ್ದೀವಿ, ಇದು ಆರ್ಗಾನಿಕ್ ಬೆಲ್ಲ ಅಂತ. ನೀವು ನಾರ್ಮಲ್ ಆಗಂದರೆ ಪಾಕ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ಹಂಗೆ ಮಿಕ್ಸಿ ಹಾಕಿದ್ವಲ್ಲ ಅದು ಅಲ್ಲೆಲ್ಲಿ ಇರುತ್ತೆ. ಸೊ ಪಾಕ ಮಾಡಿ ವಾಟರ್ ಥರ ಮಾಡಿ ಹಾಕಿದರೆ ಎಲ್ಲ ಹತ್ರನೂ ಸ್ವೀಟ್ ಅನ್ನೋದು ಈಕ್ವಲ್ ಬರುತ್ತೆ. ಸೊ ಅದಕ್ಕೆ ಪಾಕ ಮಾಡಿ ಹಾಕಬೇಕು. ಈ ಥರ ಮಾಡಿದ್ಮೇಲೆ ಚೆನ್ನಾಗಿ ಇದನ್ನು ಅವೆಲ್ಲ ಅಪ್ಲೈ ಆಗೋ ಥರ ಅದರಲ್ಲಿ ಅಪ್ಲೈ ಮಾಡಬೇಕೆಲ್ಲ ಕೊಬ್ಬರಿ ಇದು ಎಲ್ಲ. ಇಷ್ಟೇ ಈಸಿಯಾಗಿ ಮಾಡ್ಬೋದು. ಯಾರಿಗಾದರೂ ಹಸಿಟ್ಟು ಈ ರೆಸಿಪಿ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಇದು ಕಾಂಬಿನೇಷನ್ ಹೇಳಿದ್ಮೇಲೆ ಹೆಸರುಬೇಳೆ ತುಪ್ಪ, ಸೊ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ಕಲರ್ ಆ್ಯಕ್ಚುಲಿ ಇದು ಗ್ರೀನ್ ಬರುತ್ತೆ, ನಾವು ಬೆಲ್ಲ ಕಲರ್ ಆ ಕಲರ್ ಇರೋದಕ್ಕೆ ಈ ಥರ ಬಂದಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಒನ್ಸ್ ಟ್ರೈ ದಿಸ್ ರೆಸಿಪಿ.